Audio Jungle. Audio Jungle. ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ಏನೆಂದರೆ ಪಾಸ್ತಾ, ಕ್ರೀಮಿ ಪಾಸ್ತಾ ಅಥವಾ ಟೊಮೆಟೊ ಪಾಸ್ತಾನು ಅಂತಲೂ ನಾವು ಹೇಳ್ಬೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂದರೆ ಫಸ್ಟು ನಾನು ಒಂದು ಬಟ್ಲಷ್ಟು ನಾನು ಪಾಸ್ತಾನ ಹಾಕ್ಕೊಂಡಿದ್ದೀನಿ. ಇದು ಮ್ಯಾಕ್ರೋನಿ ಪಾಸ್ತಾನ ನಾನು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು. ನಾವು ಏನು ತೊಗೋಬೇಕು ಒಂದು ಬಟ್ಲು ಪಾಸ್ತಾ ತೊಗೊಂಡಿದ್ವಲ್ಲ ನಾವು ಅದಕ್ಕೆ ಸಮವಾಗಿ ನಾವು ಒಂದು ಸ್ವಲ್ಪ ನೀರುಳ್ಳಿ, ಒಂದು ಸ್ವಲ್ಪ ಟೊಮೆಟೊ, ಆಮೇಲೆ ಕ್ರೀಮ್ ಬರೋದಕ್ಕೆ ನಾವು ಒಂದು ಫ್ರೆಶ್ ಕ್ರೀಮ್ ತೊಗೋಬೇಕು. ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್, ಇಲ್ಲಾಂದರೆ ಕೆನೆ ಆ ಥರ ಏನಿರುತ್ತೋ ನಾವು ಅದನ್ನು ತೊಗೋಬೋದು. ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಪ್ಯೂರಿ, ಆಮೇಲೆ ಪಿಜ್ಜಾ ಪಾಸ್ತಾ ಸಾಸ್ ಇರುತ್ತಲ್ಲ ಅದಿದ್ದರೆ ಸರಿ, ಇಲ್ಲ ಅಂದರೆ ಇಲ್ಲ, ಇದು ಆಪ್ಷನಲ್. ಆಮೇಲೆ ಒಂದು ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ನಾವು ತೊಗೋಬೇಕು, ಅದೊಂದು ಸ್ವಲ್ಪ ಟೇಸ್ಟ್ ಬರೋದಕ್ಕೆ. ನಾವು ಎಲ್ಲ ಸಾಮಾನು ತೊಗೊಂಡ್ಮೇಲೆ ನಾವು ಪಾಸ್ತಾ ಏನು ತೊಗೊಂಡಿದ್ವಲ್ಲ ನಾವು ಮ್ಯಾಕ್ರೋನಿ ಪಾಸ್ತಾ, ಅದನ್ನ ನಾವು ಬೇಯಕ್ಕೆ ಇಡಬೇಕು, ಅಂದರೆ ಬಾಯ್ಲ್ ಆಗಬೇಕು ಮೆತ್ತಗಾಗೋವರೆಗೂ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ನಾವು ಬೇಯಕ್ಕೆ ಇಡಬೇಕು. ಕುದಿ ಬರಬೇಕು, ಚೆನ್ನಾಗಿ ಮೆತ್ತಗೆ ಬೇಯಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಪಾಸ್ತಾ ಬೆಂದಿದೆ ನೋಡ್ಬೋದು ನೀವು, ಹವೆ ಬರ್ತಾ ಇದೆ, ಕಾಣಿಸ್ತಾ ಇಲ್ಲ ಆದರೆ ನೋಡ್ಬೋದು ನೀವು. ಈಗ ಈ ಥರ ಬೆಂದಿದೆ ಪಾಸ್ತಾ. ಇದನ್ನ ನಾವು ಒಂದು ಬೌಲಿಗೆ ತೆಗೆದಿಟ್ಕೋಬೇಕು, ಅಂದರೆ ನೀರನ್ನ ನಾವು ಔಟ್ ಮಾಡಬೇಕು. ನಾನು ಬೇಯಿಸಿರೋ ಪಾಸ್ತಾನ ಒಂದು ಬೌಲಿಗೆ ನಾನು ನೀರೆಲ್ಲ ತೆಗೆದು ಒಂದು ಬೌಲಲ್ಲಿ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದು ತಣ್ಣಗಾಗಬೇಕು. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಪಾಸ್ತಾಗೆ ಬೇಕಾಗಿರೋ ಮಸಾಲಾನ ಅಂದರೆ ಗ್ರೇವಿನ ತಯಾರು ಮಾಡೋಣ. ಗ್ರೇವಿ ಮಾಡ್ಕೊಳೋದಕ್ಕೆ ನಾವು ಪಾಸ್ತಾಗೆ 1-2 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆನ ಹಾಕ್ಕೋಬೇಕು. ಅದು ಕಾಯಕ್ಕೆ ಬಿಡಬೇಕು. ನಾವು ಅದನ್ನ ಕಾಯ್ದಿದೆ. ಇದಕ್ಕೆ ನಾನು ನೀರುಳ್ಳಿನ ಹಾಕ್ಕೊತೀನಿ. ಇದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದು ಸ್ವಲ್ಪ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಇದು ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಇದಕ್ಕೆ ನಾವು ಟೊಮೆಟೊನ ಆ್ಯಡ್ ಮಾಡಬೇಕು. ಟೊಮೆಟೊನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇದ್ರ ಜೊತೆನೇ ನಾವು ಟೊಮೆಟೊ ಪ್ಯೂರಿನೂ ಆ್ಯಡ್ ಮಾಡಬೇಕು. ಒಂದು ಸ್ವಲ್ಪ ಟೊಮೆಟೊ ಪ್ಯೂರಿ ಹಾಕ್ಕೋಬೇಕು, ಯಾಕಂದರೆ ಟೊಮೆಟೊ ಹಾಕಿದ್ದೀವಲ್ಲ, ಇನ್ನೊಂದು ಟೊಮೆಟೊ ಪ್ಯೂರಿನ ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರೋದಕ್ಕೆ ನಾವು ಒಂದು ಸ್ವಲ್ಪ ಟೊಮೆಟೊ ಪ್ಯೂರಿನೂ ಹಾಕ್ಕೋಬೇಕು. ಈಗ ಇದು ಬಾಯ್ಲ್ ಆಗಿದೆ. ಇದಕ್ಕೆ ನಾವು ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೋಬೇಕು. ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್, ಇಲ್ಲಾಂದರೆ ಮಲಾಯಿ ಇದ್ದರೆ ಮಲಾಯಿ ಯಾವ್ದಾದ್ರು ಹಾಕ್ಕೋಬೋದು. ನಾವು ಇದನ್ನ ಹಾಕ್ಕೊಂಡು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು, ಅಂದರೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು. ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಕ್ಲೀನಾಗಿ ಮಿಕ್ಸ್ ಆದಮೇಲೆ ಪಾಸ್ತಾ ಸಾಸ್ ಇರುತ್ತಲ್ಲ ಅದನ್ನ ಹಾಕ್ಕೋಬೇಕು. ಒಂದು ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡಬೇಕು. ಅದು ಅಷ್ಟೇ, ಕ್ಲೀನಾಗಿ ಮ್ಯಾರಿನೇಟ್ ಆಗೋವರೆಗೂ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಲ್ಲಿ ಫ್ಲೇಕ್ಸು ಆರಿಗ್ಯಾನೋನ ಹಾಕ್ಕೋಬೇಕು ನಾವು, ಯಾಕಂದರೆ ಸ್ಪೈಸಿನೆಸ್ ಬರೋದಕ್ಕೆ ನಾವು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ ಹಾಕ್ಕೋಬೇಕು. ನಿಮಗೆ ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ ಹಾಕ್ಕೋಬೋದು, ಖಾರ ತಿನ್ನೋರಾದರೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ನಾವು. ಪಾಸ್ತಾ ಬೇಯಿಸಿರೋ ನೀರಿದ್ದರೆ ನೀರು, ಇಲ್ಲಾಂದರೆ ನಾರ್ಮಲ್ ನೀರು ಹಾಕ್ಕೋಬೋದು ನಾವು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಬೇಯಿಸಿಟ್ಟಿರೋಣ ಪಾಸ್ತಾ ಇದೆಯಲ್ಲ, ಮ್ಯಾಕ್ರೋನಿ ಪಾಸ್ತಾ, ಅದನ್ನು ನಾವು ಹಾಕ್ಕೋಬೇಕು. ಈಗ ನಾವು ಪಾಸ್ತಾನ ಆ್ಯಡ್ ಮಾಡ್ಕೋಬೇಕು, ಅದು ಗಟ್ಟಿ ಆಗೋಕ್ಕಿಂತ ಮುಂಚೆ. ಈಗ ಪಾಸ್ತಾ ಆ್ಯಡ್ ಮಾಡಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನಾವು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ನಾವು ಕೊತ್ತಂಬರಿನ ಹಾಕಬೇಕು. ಕೊತ್ತಂಬರಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈಗ ಪಾಸ್ತಾ ರೆಡಿ ಆದಮೇಲೆ ಫೈನಲಾಗಿ ಈ ಥರ ಪಾಸ್ತಾ ಕಾಣುತ್ತೆ. ಟೇಸ್ಟಿ ಪಾಸ್ತಾ.